ಯಾರೂ ಕೂಡ ನಿಮಗೆ ಬೆಲೆ ಕೊಡ್ತಾ ಇಲ್ವಾ? ಯಾರೂ ಕೂಡ ನಿಮಗೆ ಗೌರವವನ್ನು ಕೊಡ್ತಾ ಇಲ್ವಾ? ಯಾರೂ ಕೂಡ ನಿಮಗೆ ಪ್ರೀತಿಯನ್ನು ತೋರಿಸ್ತಾ ಇಲ್ವಾ? ಎಲ್ಲರೂ ಕೂಡ ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಟಿಂಗಲ್ ಮಾಡ್ತಾ ಇದ್ದಾರಾ, ಕಾಮಿಡಿ ಮಾಡ್ತಾ ಇದ್ದಾರಾ? ಸೊ ಹೀಗಿದ್ರೆ ನೀವು ಸ್ಮಾರ್ಟ್ ಆಗಿಲ್ಲ ಅಂತಂದಂಗೆ. ನೀವು ಸ್ಮಾರ್ಟ್ ಆದರೆ ಎಲ್ಲರೂ ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ, ಮತ್ತು ನೀವು ಸಕ್ಸಸ್ಫುಲ್ ಕೂಡ ಆಗ್ತೀರಾ. ಆದರೆ ನೀವು ಸ್ಮಾರ್ಟ್ ಆಗಿಲ್ಲಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮನ್ನು ಕೇರ್ ಮಾಡಲ್ಲ. ಒಂದು ವೇಳೆ ನಿಮಗೂ ಕೂಡ ಸ್ಮಾರ್ಟ್ ಆಗಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ಲೆಟ್ಸ್ ಕಂಟಿನ್ಯೂ. ಗೆಳೆಯರೆ, ಸ್ಮಾರ್ಟ್ನೆಸ್ ಅನ್ನೋದು ನಿಮ್ಮ ಮ್ಯಾಚುರಿಟಿಯ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಇಂಟೆಲಿಜೆನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಮ್ಯಾಚೂರ್ ಆಗೋದು ಅವರವರ ಲೈಫ್ನ ಎಕ್ಸ್ಪೀರಿಯನ್ಸು ಮತ್ತು ಎಜುಕೇಷನ್ನ ಮೇಲೆ ಹೋಗುತ್ತೆ. ಅವರು ಎಂಥ ವಾತಾವರಣದಲ್ಲಿ ಬೆಳೆದು ಬಂದಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇನ್ನು ಇಂಟೆಲಿಜೆನ್ಸ್ ಇದೆಯಲ್ಲ, ಸೊ ನೀವು ಎಷ್ಟು ಓದಿದ್ದೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗಲ್ಲ. ಇಂಟೆಲಿಜೆನ್ಸ್ ಅನ್ನೋದು ನೀವು ನಿಮ್ಮ ಲೈಫಲ್ಲಿ ಎಂತೆಂಥ ಸಿಚುವೇಶನ್ಸ್ಗಳಲ್ಲಿ ಸಲೀಸಾಗಿ ಹೊರ ಬಂದಿದ್ದೀರಾ, ಕಷ್ಟ ಕಾಲಗಳನ್ನು ಹೇಗೆ ನಿಭಾಯಿಸಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಅದನ್ನೆಲ್ಲವನ್ನು ನಿಮಗೆ ಕಲ್ಸಕ್ಕೆ ಹೋಗಲ್ಲ. ನಾನು ನಿಮಗೆ ಫಂಡಮೆಂಟಲ್ ಆಗಿರುವ 5 ಕೀ ಫ್ಯಾಕ್ಟರ್ಗಳನ್ನು ಹೇಳುವೆ. ನೀವು ಈ 5 ರೂಲ್ಗಳನ್ನು ಫಾಲೋ ಮಾಡಿಬಿಟ್ರೆ ಮುಗೀತು, ನೀವು ಕೂಡ ಸ್ಮಾರ್ಟ್ ಆಗ್ತೀರಾ. ಸೊ ನಿಮಗೆ ಬೆಲೆನೂ ಸಿಗತ್ತೆ, ಪ್ರೀತಿನೂ ಸಿಗತ್ತೆ, ಅಟೆನ್ಷನ್ ಕೂಡ ಸಿಗತ್ತೆ, ದುಡ್ಡು ಸಿಗತ್ತೆ, ಎಲ್ಲನೂ ಸಿಗತ್ತೆ. ಸೊ ಅದಕ್ಕಾಗಿ ಸ್ಮಾರ್ಟ್ ಆಗೋದಕ್ಕಾಗಿ ಈ 5 ರೂಲ್ಗಳನ್ನು ಕಣ್ಮುಚ್ಚಿ ಫಾಲೋ ಮಾಡಿ. ರೂಲ್ ನಂಬರ್ 1, ಸ್ಪೀಕ್ ಲೆಸ್. ಮೊದಲೇ ರೂಲ್ ಏನಪ್ಪ ಅಂತಂದರೆ ಕಡಿಮೆ ಮಾತನಾಡಿ. ಎಲ್ಲಿ ಅವಶ್ಯಕತೆ ಇದೆನೋ ಅಷ್ಟೇ ಮಾತನಾಡಿ. ಯಾರ ಹತ್ರ ಮಾತನಾಡೋದೇನೆಂದನೋ ಅವ್ರ ಹತ್ರ ಮಾತ್ರ ಮಾತನಾಡಿ. ಅನಾವಶ್ಯಕವಾಗಿ ವಟ ವಟ ಅಂಥೇಳಿ ಎಲ್ಲ ಕಡೆಗೂ ಮಾತನಾಡೋಕೆ ಹೋಗಬೇಡಿ. ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ, ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಎಲ್ಲರ ಹತ್ರ ಶೇರ್ ಮಾಡೋಕ್ಕೆ ಹೋಗಬೇಡಿ. ಮಾತನ್ನು ಕಡಿಮೆ ಮಾಡಿ, ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರಲ್ಲ ಅಷ್ಟು ನಿಮ್ಮ ಡ್ರಾಬ್ಯಾಕ್ಗಳು ನಿಮ್ಮಿಂದಲೇ ಈ ಜಗತ್ತಿಗೆ ಗೊತ್ತಾಗ್ತವೆ. ಸೊ ನೀವು ಕಮ್ಮಿ ಮಾತಾಡಿದರೆ ಜನರಿಗೆ ನಿಮ್ಮ ಮೇಲೆ ಮತ್ತಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತೆ, ನಿಮ್ಮ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕಂತ ಅನ್ನಿಸುತ್ತೆ. ಸೊ ಆವಾಗ ಅವರು ನಿಮಗೆ ಅಟೆನ್ಷನ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಕಾಯ್ತಾರೆ. ಆದರೆ ನೀವು ಅವರು ಕೇಳೋದಕ್ಕಿಂತ ಮುಂಚೆನೇ ಎಲ್ಲವನ್ನ ಹೇಳಿಬಿಡ್ತಾ ಇದ್ದರೆ, ಫುಲ್ಲಿ ಓಪನ್ ಅಪ್ ಆಗಿದ್ದರೆ, ಸೊ ಅವ್ರು ಅನ್ಕೊತಾ ಇದ್ದಾರೆ ಇದು ಯಾವುದೋ ಲೂಸ್ ಗಿರಾಕಿದೆ ಅಂಥೇಳಿ ಬಿಟ್ಟು ಬಿಡ್ತಾರೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ರೂಲ್ ಫಾಲೋ ಮಾಡಬೇಕು. ಸ್ಪೀಕ್ ಲೆಸ್. ಕಡಿಮೆ ಮಾತನಾಡಿ, ಅವಶ್ಯಕತೆ ಇದ್ದಷ್ಟೇ ಮಾತನಾಡಿ. ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ ಅಂತ ನೋಡಿ. ರೂಲ್ ನಂಬರ್ 2, ಲಿಸನ್ ಮೋರ್. ನೀವೇನು ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ಕೇಳಿಸಿಕೊಳ್ಬೇಕು. ಈ ಜಗತ್ತಿನಲ್ಲಿ ಜನರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಜನರ ಹತ್ರ ನಿಯತ್ತಾಗಿರುವ ಜನರಿಲ್ಲ, ಸರಿಯಾದ ಸಂಬಂಧಗಳಿಲ್ಲ. ಮದುವೆ ಆಗಿದ್ರೂ ಕೂಡ ಅಲ್ಲಿ ಕೂಡ ರಿಲೇಷನ್ಶಿಪ್ಗಳು ಚೆನ್ನಾಗಿರಲ್ಲ, ಫ್ಯಾಮಿಲಿಯಲ್ಲಿ ಕೂಡ ಒಡಕುಗಳಿರ್ತವೆ, ದೋಸ್ತಿಯಲ್ಲಿಗೂ ಕೂಡ ಬಿರುಕುಗಳಿರ್ತವೆ. ಹೀಗಾಗಿ ಆಲ್ಮೋಸ್ಟ್ ಆಲ್ ಜನ ಏನಾಗಿದ್ದಾರೆ, ಒಳಗೊಳಗೇನೆ ಲೋನ್ಲಿ ಆಗಿದ್ದಾರೆ. ಹೆಸರಿಗಷ್ಟೇ ಎಲ್ಲ ಸಂಬಂಧಗಳಿವೆ, ಆದರೆ ಅವರು ರಿಯಲ್ ಆಗಿ ನೋಡೋಕೆ ಹೋದರೆ ಅವರು ಏಕಾಂಗಿಗಳಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ಮಾತನಾಡೋಕೆ ಹಂಬಲಿಸ್ತಾ ಇದ್ದಾನೆ. ಸೊ ನಿಮಗೆ ಸ್ಮಾರ್ಟ್ ಆಗೋದಿದೆ, ಮೂರ್ಖರಾಗೋದಿಲ್ಲ. ಹೀಗಾಗಿ ನೀವು ಮಾತನ್ನು ಕಡಿಮೆ ಮಾಡಬೇಕು ಮತ್ತು ಜನ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು 2 ಕಿವಿಗಳನ್ನು ತೆರೆದು ಕೇಳಿಸ್ಕೊಳ್ಬೇಕು. ಬರೀ ಕಾಟಾಚಾರಕ್ಕೆ ಕೇಳಿಸಿಕೊಳ್ಳೋದಲ್ಲ, ಮುಂದಿರುವ ವ್ಯಕ್ತಿ ಯಾವ ಉದ್ದೇಶದಿಂದ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಕೇರ್ಫುಲ್ಲಾಗಿ ಕೇಳಿಸಿಕೊಳ್ಳಬೇಕು, ಜಾಸ್ತಿ ಕೇಳಿಸಿಕೊಳ್ಳಬೇಕು. ಸೊ ನೀವು ಯಾವಾಗ ಜಾಸ್ತಿ ಕೇಳಿಸಿಕೊಳ್ತೀರಲ್ಲ, ಸೊ ಆವಾಗ ನೀವು ಸ್ಮಾರ್ಟ್ ಆಗ್ತೀರಾ. ಮುಂದಿರುವ ವ್ಯಕ್ತಿ ತಿಳಿದೋ ಅಥವಾ ತಿಳಿಯದೇನೋ ತನ್ನ ಎಲ್ಲ ವೀಕ್ನೆಸ್ಗಳನ್ನು ಹೇಳ್ತಾ ಇರ್ತಾನೆ, ಸೀಕ್ರೆಟ್ ಸ್ಟ್ರಾಟರ್ಜಿಗಳನ್ನು ಹೇಳ್ತಾ ಇರ್ತಾನೆ, ಸಕ್ಸಸ್ ಟಿಪ್ಸ್ಗಳನ್ನು ಕೊಡ್ತಾ ಇರ್ತಾನೆ, ಅವನದೇನು ಕತೆ ಇದೆ ಅನ್ನೋದನ್ನೆಲ್ಲ ಪುರಾಣ ಹೇಳ್ತಾ ಇರ್ತಾನೆ. ಬಟ್ ಅದನ್ನು ನೀವು ಸರಿಯಾಗಿ ಕೇಳಿಸಿಕೊಂಡಿದ್ರೆ ಸೊ ನಿಮಗೆ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಉಪಯೋಗಕ್ಕೆ ಬರುವ ವಿಷಯಗಳು ಸಿಗ್ತವೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ಬೋದು. ಅದಕ್ಕಾಗಿ ಜಾಸ್ತಿ ಕೇಳಿಸಿಕೊಳ್ಳಿ ಮತ್ತು ಸರಿಯಾಗಿ ಕೇಳಿಸಿಕೊಳ್ಳಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಟೈಮ್ ಮ್ಯಾನೇಜ್ಮೆಂಟನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಲೀರಿ. ರೂಲ್ ನಂಬರ್ 3, ರಿಯಾಕ್ಟ್ ಲೆಸ್. ಕಡಿಮೆ ಪ್ರತಿಕ್ರಿಯೆಯನ್ನು ಕೊಡಿ. ಕೆಲವೊಂದಿಷ್ಟು ಮೂರ್ಖರಿರ್ತಾರೆ, ಅವ್ರು ಎಲ್ಲದಕ್ಕೂ ಕೂಡ ಓವರ್ ರಿಯಾಕ್ಟ್ ಮಾಡ್ತಾರೆ.
ಫಾರ್ ಎಕ್ಸಾಂಪಲ್ ಈಗ ನ್ಯೂಸಲ್ಲಿ ಒಂದು ಏನೋ ಬಂತಂತ ಅನ್ಕೊಳ್ಳಿ, ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇರ್ತಾರಪ್ಪ ಅಂತಂದ್ರೆ ಇದು ನಮ್ಮ ಮನೇಲೇ ಆಗಿದೆ ಅನ್ನೋ ಥರ ರಿಯಾಕ್ಟ್ ಆಗಿರ್ತಾರೆ. ಇನ್ನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಪೋಸ್ಟ್ ನೋಡೋದಾಗ ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ತಾರೆ. ಸರಿನಾ? ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಿರಬಹುದು, ಥರ್ಡ್ ಕ್ಲಾಸ್ ಬೋಗಸ್ ರಾಜಕಾರಣಿಗೆ ಬೇದಿರೋದಿರಬಹುದು. ಸೊ ಜನರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಅವರಲ್ಲಿ ಉಗಿತಾ ಇದ್ದಾರೆ ಅಂತಂದರೆ ಪ್ರಾಬ್ಲಮ್ ಆದಾಗಲೇ ಉಗಿತಾ ಇರ್ತಾರೆ. ಬಟ್ ಈ ಮೂರ್ಖರು ಇರ್ತಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲವನ್ನ ಕೂಡ ಪರ್ಸ್ನಲ್ ಆಗಿ ತೆಗೆದುಕೊಳ್ತಾರೆ. ಈಗ ಜನರಲ್ ಆಗಿ ಒಂದೇನೋ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ, ಮೆನ್ ವಿಲ್ ಬಿ ದ ಮೆನ್ ಅನ್ನೋ ಒಂದು ಕಾನ್ಸೆಪ್ಟ್ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಗಂಡು ಮಕ್ಕಳೇ ಅನ್ನೋ ಕಾನ್ಸೆಪ್ಟ್ ನಡೀತಾ ಇದೆ, ಹೆಣ್ಮಕ್ಳೇ ಅನ್ನೋ ಕಾನ್ಸೆಪ್ಟ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಸೊ ಆವಾಗ ಇದನ್ನು ನೀವು ಪರ್ಸ್ನಲ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಗಂಡು ಮಕ್ಕಳೆಲ್ಲ ಬರೀ ಹೆಣ್ಮಕ್ಳ ಸೌಂದರ್ಯಕ್ಕೇನೆ ಬೀಳ್ತಾರೆ, ಇನ್ನು ಹುಡುಗಿರೆಲ್ಲ ದುಡ್ಡಿಗೇನೆ ಬೀಳ್ತಾರೆ. ನೀವು ಅದನ್ನು ಪರ್ಸ್ನಲ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲೊಂದು ಜನರಲೈಸ್ಡ್ ಆಗಿರುವ ಡಿಸ್ಕಷನ್ ನಡೀತಾ ಇರುತ್ತೆ, ಒಂದು ಇವೆಂಟು ಟಾಪಿಕ್ಕು ಏನೋ ನಡೀತಾ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ಜನ ಏನು ಮಾಡ್ತಾರೆ, ಎಲ್ಲವನ್ನ ಕೂಡ ಪರ್ಸ್ನಲ್ ಆಗಿ ತಗೊತಾರೆ. ದೇಶದ ಬಗ್ಗೆ ಹೇಳಿ, ರಾಜಕಾರಣಿಗಳ ಬಗ್ಗೆ ಹೇಳಿ, ಭಾಷೆ ಬಗ್ಗೆ ಹೇಳಿ, ಯಾವುದಾದ್ರೂ ಒಂದು ಸೈಕಾಲಜಿಕಲ್ ಫ್ಯಾಕ್ಟು ಇದ್ರ ಬಗ್ಗೆ ಹೇಳಿ, ಎಲ್ಲವನ್ನ ಕೂಡ ಪರ್ಸ್ನಲ್ ಆಗೇ ನೋಡೋದು. ಸೊ ಅಲ್ಲೇನು ನಿಮ್ಮ ಹೆಸರು ಹಾಕಿಬಿಟ್ಟು ಟೈಟಲ್ ಕೊಟ್ಟು ಇವ್ರು ಹಿಂಗೆ ಅಂತ ಹೇಳ್ತಾ ಇರಲ್ಲ. ಅಲ್ಲೊಂದು ಜನರಲೈಸೇಷನ್ ಇರುತ್ತೆ, ಎಲ್ಲಾದರೂ ಒಂದು ರಿಸರ್ಚ್ ಆಗಿರುತ್ತೆ, ಅದ್ರ ಬೇಸ್ ಮೇಲೆ ಏನೋ ಒಂದು ಹೇಳ್ತಾ ಇರ್ತಾರೆ. ಬಟ್ ಜನ ಅದನ್ನು ಏನು ಮಾಡ್ತಾರೆ, ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಮತ್ತು ಇನ್ನು ಪ್ರಾಬ್ಲಮ್ಗಳು ಬಂದಾಗಲೂ ಕೂಡ ಜನ ಹಂಗೆ ಮಾಡ್ತಾರೆ. ಪ್ರಾಬ್ಲಮ್ ಬಂದಿರತ್ತೆ 10 ರೂಪಾಯಿದ್ದು, ಇವ್ರು ರಿಯಾಕ್ಟ್ ಮಾಡ್ತಾ ಇರ್ತಾರೆ 100 ಕೋಟಿ ಥರ. ಅದು ಅಂತಾರಲ್ಲ, ಹುಲಿಗೆ ಹುಣ್ಣು ಹುಟ್ಟಿದಂಗಾಗಿದೆ ಅಂತಾರಲ್ಲ, ಆದ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಇರೋದನ್ನು ಸುಮ್ಮನೆ ದೊಡ್ಡದು ಮಾಡ್ಕೊಂಡ್ಬಿಡೋದು, ಕೆರೆದು ಗಾಯ ದೊಡ್ಡದು ಮಾಡ್ಕೊಂಡ್ಬಿಡೋದು. ಸೊ ಈ ರೀತಿ ಮಾಡಿಕೊಳ್ಳುವ ಒಂದು ಚಟ ನಿಮ್ಮಲ್ಲಿದ್ದರೆ ನೀವು ಎಲ್ಲರ ಮುಂದೆ ಕಾಮಿಡಿ ಪೀಸ್ ಆಗ್ತೀರಾ. ಇದೊಂದು ಬಿಡು, ಇದು ಲೂಸ್ ಪಾರ್ಟಿ ಇದೆ, ಇದಕ್ಕೆ ತಲೆ ಸರಿ ಇಲ್ಲ, ಇರಿಟೇಷನ್ ಪರ್ಸನಾಲಿಟಿ ಇದೆ, ಇರಿಟೇಟಿಂಗ್ ಇದ್ದಾನೆ ಬಿಟ್ಬಿಡು ಅಂತಾನೆ. ಸೊ ನೀವು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಆಗಬೇಕಪ್ಪ ಅಂತಂದರೆ ರಿಯಾಕ್ಟ್ ಲೆಸ್. ಯಾವುದಾದ್ರೂ ಹುಡುಗಿ ಬಂದು ಐ ಲವ್ ಯು ಅಂತಂದರೆ ಒಮ್ಮಿಂದೊಮ್ಮೆ ಇಡೀ ಜಗತ್ತೇ ಗೆದ್ದಂತೆ ಖುಷಿ ಪಡುವ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು, ಐ ಲವ್ ಯು ಟು ಇಷ್ಟು ಹೇಳಿದರೆ ಸಾಕು. ಅದನ್ನೆಲ್ಲ ಊರು ತುಂಬ ಡಂಗ್ರ ಸಾರಿ ಅವಳ ಈಗೋವನ್ನು ಹೆಚ್ಚಾಗೋ ಥರ ಬಿಹೇವ್ ಮಾಡೋ ಅವಶ್ಯಕತೆ ಇಲ್ಲ. ಸರಿನಾ? ನಿಮಗೆ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೇದಾಯ್ತಾ, ಓಕೆ ಫೈನ್, ದೇವರಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಥ್ಯಾಂಕ್ಸ್ ಹೇಳಿ, ಯಾರು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ನಿಮಗೇನೋ ಕೆಟ್ಟದ್ದಾಯ್ತಾ, ಲಾಸ್ ಆಯಿತಾ, ಸೊ ಅವಾಗಲೂ ಕೂಡ ಎಲ್ಲ ಮುಗಿದೋಯ್ತು ಅಂಥೇಳಿ ಅಂಥೇಳಿ ಅಳ್ತಾ ಕೂಡ ಅವಶ್ಯಕತೆ ಇಲ್ಲ. ಸೊ ಎಷ್ಟಿದೆನೋ ಅಷ್ಟೇ ರಿಯಾಕ್ಟ್ ಮಾಡಿ. ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ವಿಷಯಗಳಲ್ಲೂ ಕೂಡ ಕಡಿಮೆ ರಿಯಾಕ್ಟ್ ಮಾಡಿ. ಸರಿನಾ? ಮುಂದಿರುವ ವ್ಯಕ್ತಿ 4 ಮೆಸೇಜ್ ಮಾಡಿದ್ದಾನೆ ಅಂತಂದರೆ 1ರಲ್ಲೇ ಎಲ್ಲ ರಿಪ್ಲೈ ಕೊಟ್ಬಿಡಿ. ಸರಿನಾ? ಅರ್ಥ ಆಯ್ತಾ? ನೀವು 4 ಮೆಸೇಜ್ ಮಾಡಿದ್ದಾನೆ ಅಂತೇಳಿ 40 ಮೆಸೇಜ್ ಮಾಡೋ ಅವಶ್ಯಕತೆ ಇಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟ್ ಥರ ಈ ರೀತಿ ರೆಸ್ಪಾನ್ಸ್ ಇರಲಿ, ರಿಯಾಕ್ಷನ್ ಇರಲಿ ನಿಮ್ಮದು. ರೂಲ್ ನಂಬರ್ 4, ಅಬ್ಸರ್ವ್ ಮೋರ್. ನೀವು ಎಲ್ಲವನ್ನ ಕೂಡ ಗಮನಿಸಬೇಕು. ಒಂಥರ CCTV ಕ್ಯಾಮ್ರಾ ಥರ ನೀವು ಇರಬೇಕು. ಅಬ್ಸರ್ವ್ ಎವ್ರಿಥಿಂಗ್, ಎಲ್ಲವನ್ನ ಸೈಲೆಂಟಾಗಿ ನೋಡ್ತಾ ಇರಿ. ಅದರಲ್ಲಿ ಕೂಡ ಒಂದು ಮಜಾ ಇರುತ್ತೆ. ಸರಿನಾ? ಯಾರೋ ಕಿತ್ತಾಡ್ತಾ ಇರ್ತಾರೆ, ಯಾರೋ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಸೈಲೆಂಟಾಗಿ ಏನೋ ಕದೀತಾ ಇರ್ತಾರೆ, ಯಾರೋ ಸ್ಕೆಚ್ಗಳನ್ನು ಹಾಕ್ತಾ ಇರ್ತಾರೆ, ಯಾರೋ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಯಾರೋ ಒಂದು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡಿ, ಎಲ್ಲವನ್ನ ಕಣ್ತೆರೆದು ಸರಿಯಾಗಿ ನೋಡಿ. ಆದರೆ ನೋಡಿದ್ರೂ ಕೂಡ ನೋಡದವರಂತೆ ಇರಿ. ಮತ್ತು ಇದನ್ನೇನು ನೀವು ನೋಡಿರ್ತೀರಲ್ಲ, ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಅಪ್ಲೈ ಮಾಡಿಕೊಳ್ಳಿ, ಅದನ್ನು ಬಳಸಿಕೊಳ್ಳಿ, ನಿಮಗೆ ಬೇಕಾಗಿರೋದನ್ನು ಸಾಧಿಸಿ. ಸರಿನಾ? ಬೇರೆಯವರ ಪ್ಲಸ್ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು, ಬೇರೆಯವರ ನೆಗೆಟಿವ್ ಪಾಯಿಂಟ್ ಕೂಡ ಗೊತ್ತಿರಬೇಕಂತಂದರೆ ನೀವೇನು ಮಾಡಬೇಕು? ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಬೇಕು. ಸರಿನಾ? ನಿಮ್ಮ ಬಾಡಿಯನ್ನು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ದೇಹ ಹೇಗಿದೆ ಅಂತೇಳಿ ನೋಡಿ. ನೀವು ಏನು ಊಟ ಮಾಡ್ತಾ ಇದ್ದೀರಾ ಅದನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಕೆಲಸವನ್ನು ಅಬ್ಸರ್ವ್ ಮಾಡಿ. ಎವ್ರಿಥಿಂಗ್ ನಿಮಗೆ ಗೊತ್ತಾಗಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ಬಂತು, ಏನಾದರೂ ಹೋಯ್ತು ಅಂತಂದ್ರೂ ಗೊತ್ತಾಗಬೇಕು. ನಿಮ್ಮ ಬಾಡಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ನಿಮಗೆ ಸಣ್ಣ ಪುಟ್ಟ ರೋಗಗಳು ಬಂದರೆ ಆವಾಗಲೇ ಗೊತ್ತಾಗುತ್ತೆ. ಕ್ಯಾನ್ಸರ್ ಲೆವೆಲ್ಗೆ ಹೋದಾಗ ನಿಮಗೆ ಗೊತ್ತಾಗಿ ಏನು ಪ್ರಯೋಜನ ಇಲ್ಲ, ಇನಿಷಿಯಲಲ್ಲೇ ಗೊತ್ತಾಗುತ್ತೆ. ಸೊ ನಿಮ್ಮ ಅಬ್ಸರ್ವೇಷನ್ ಪವರ್ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕಾಗಿ ಅಬ್ಸರ್ವ್ ಮೋರ್. ರೂಲ್ ನಂಬರ್ 5 ಆ್ಯಂಡ್ ಲಾಸ್ಟ್, ಫೋಕಸ್ ಆನ್ ಯುವರ್ ವರ್ಕ್ ಓನ್ಲಿ. ಸೊ ನೀವು ನಿಮ್ಮ ಮೇಲೆ ಮತ್ತು ನಿಮ್ಮ ಕೆಲಸದ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು. ಊರ ಉಸಾಬರಿ ನಿಮಗೆ ಬೇಕಾಗಿಲ್ಲ, ಜಗತ್ತಿನ ಚಿಂತೆ ನಿಮಗೆ ಬೇಕಾಗಿಲ್ಲ. ಜಗತ್ತಿನ ಚಿಂತೆ ಜಗತ್ತಿನ ಜನರು ನೋಡ್ಕೋತಾರೆ.
ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂಥೇಳಿ ತಪ್ಪಿಗೆ ನೀವಿದ್ರೆ ಯಾರೊಂದಿಗೂ ಕೂಡ ನಿಮ್ಮ ಜಗಳಗಳಾಗಲ್ಲ, ಯಾರೂ ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನಿಮ್ಮಿಂದ ಬೇರೆಯವ್ರಿಗೆ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಲ್ಲ. ಸೊ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡಿದರೆ ನಿಮ್ಮ ಹತ್ರ ಹಣ, ಆಸ್ತಿ, ಸಂಪತ್ತು, ಸಕ್ಸಸ್ಸು, ನೇಮ್ ಫೇಮು ಎಲ್ಲ ಬಂದಿರುತ್ತೆ. ಸೊ ಇದು ಬತ್ತಪ್ಪ ಅಂತಂದರೆ ನೀವು ಸ್ಮಾರ್ಟ್ ಆದಂಗೆ ತಾನೇ. ಸೊ ನಿಮ್ಮ ಹತ್ರ ಇದೆಲ್ಲ ಇದೆಪ್ಪ ಅಂತಂತಂದರೆ ಜನ ಆಟೋಮೆಟಿಕ್ಕಾಗಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಆಟೋಮೆಟಿಕ್ಕಾಗಿ ಟೈಮ್ ಕೊಡ್ತಾರೆ, ಆಟೋಮೆಟಿಕ್ಕಾಗಿ ಪ್ರೀತಿ ತೋರಿಸ್ತಾರೆ, ಎಲ್ಲನೂ ಆಗತ್ತೆ. ಬಟ್ ನೀವು ನಿಮ್ಮ ಲೈಫಲ್ಲಿ ಕೆಲಸನೇ ಮಾಡಿಲ್ಲ ಅಂತಂದರೆ, ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಏನೂ ಆಗಲ್ಲ. ಸೊ ಅದಕ್ಕಾಗಿ ಜಗತ್ತೇನಾದರೂ ಮಾಡ್ಕೊಂಡು ಹಾಳು ಬಾವಿಗೆ ಬೀಳಿ, ಯಾರೇನಾದರೂ ಮಾಡ್ಕೊಂಡು ಹೋಗಲಿ, ಯಾರ್ಯಾರನ್ನಾದರೂ ಲವ್ ಮಾಡಲಿ, ಯಾರ್ದಾರ್ದಾದ್ರೂ ಮದುವೆ ಆಗಲಿ, ಯಾರ್ದಾರ್ದಾದ್ರೂ ಡಿವೋರ್ಸ್ ಆಗಲಿ, ಬೇರೆಯವರೊಂದಿಗೆ ಏನು ಬೇಕಾದರೂ ಆಗಲಿ, ನೀವು ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಒಂದು ಸರ್ಕಲನ್ನು ಸೆಟ್ ಮಾಡಿ, ಇದು ನಂದಿಷ್ಟು ಪ್ರಪಂಚ, ಇಡೀ ಜಗತ್ತು ನಿಮ್ಮ ಪ್ರಪಂಚ ಅಲ್ಲ, ಅದು ನಿಮ್ಮದಲ್ಲ, ಅದು ದೇವರ ಪ್ರಪಂಚ. ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ, ಇದಷ್ಟೇ ನನ್ನ ಪ್ರಪಂಚ, ಇದು ನಾನು, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಆಫೀಸು, ಇದು ನನ್ನ ಬಿಸ್ನೆಸ್ಸು, ಇದಷ್ಟೇ ನಂದು. ಸೊ ಇದರಲ್ಲಿ ಏನಾದರೂ ಆದರೆ ಮಾತ್ರ ನೀವು ತಲೆ ಕೆಡಿಸ್ಕೋಬೇಕು. ಅದನ್ನು ಬಿಟ್ಟು ಊರಲ್ಲೇನೋ ಆಯಿತು, ಅಲ್ಲೇನೋ ಆಯಿತು ಅಂಥೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಜಾತಿವಾದ, ಧರ್ಮವಾದ, ಭಾಷಾವಾದ, ರಾಜಕೀಯ ಇವುಗಳನ್ನೆಲ್ಲವನ್ನು ಬಿಟ್ಬಿಡಿ. ಕ್ರಿಕೆಟು, ಪೊಲಿಟಿಕ್ಸು ಎಲ್ಲವನ್ನ ಕೂಡ, ಫಿಲ್ಮ್ಸು ಎಲ್ಲವನ್ನ ಬಿಟ್ಬಿಡಿ. ಜಸ್ಟ್ ಫೋಕಸ್ ಆನ್ ಯು ಆ್ಯಂಡ್ ಯುವರ್ ವರ್ಕ್. ಸೊ ಯಾವಾಗ ನೀವು ಈ 5 ರೂಲ್ಗಳನ್ನು ಸರಿಯಾಗಿ ಫಾಲೋ ಮಾಡ್ತಿರೋ ಆವಾಗ ನೀವು ಆಟೋಮೆಟಿಕ್ಕಾಗಿ ಸ್ಮಾರ್ಟ್ ಆಗ್ತೀರಾ, ಮತ್ತು ನಿಮಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರೈ ಮಾಡಿ, 1 ತಿಂಗಳಾದ ತಕ್ಷಣ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನು ಮತ್ತೆ ಇಲ್ಲಿ ಬಂದು ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.